ಇವತ್ತಿನ ಯೋಗಾಭ್ಯಾಸದಲ್ಲಿ ಯೋಗ ಅಂದಾಗ ನಮ್ಗೆಲ್ರಿಗೂ ಗೊತ್ತು, ಆಸನಾಭ್ಯಾಸ, ಯೋಗಾಸನದ ಅಭ್ಯಾಸ ಒಂದೇ ಅಲ್ಲ, ಪ್ರಾಣಾಯಾಮ, ಧ್ಯಾನ ಇವುಗಳು ಕೂಡ ಮುಖ್ಯ ಭಾಗಗಳು ಅನ್ನುವಂಥದ್ದು. ಸೊ ಪ್ರಾಣಾಯಾಮ ಮಾಡೋದಕ್ಕಿಂತ ಮುಂಚೆ ಒಂದಷ್ಟು ಪ್ರಿಪರೇಟರಿಯನ್ನ ನಾವು ಮಾಡಬೇಕಾಗುತ್ತೆ. ಯಾವಾಗಲೂ ಪ್ರಾಣಾಯಾಮ ಇಫೆಕ್ಟಿವ್ ಆಗಬೇಕು, ಪರಿಣಾಮಕಾರಿ ಆಗಬೇಕು ನಮ್ಮಲ್ಲಿ ಅಂತಂದ್ರೆ. ಯಾಕಂತಂದ್ರೆ ಇಂದಿನ ದಿನಗಳಲ್ಲಿ ಮಕ್ಕಳಲ್ಲಿ ಹೆಚ್ಚಿನವರಲ್ಲಿ ಕಾಣಿಸ್ಕೊಳ್ಳುವಂತಹ ಸಮಸ್ಯೆ ಅಂದ್ರೆ ಅಲರ್ಜಿ, ಡಸ್ಟ್ ಅಲರ್ಜಿ, ಉಸಿರಾಟದ ಸಮಸ್ಯೆಗಳು, ವೀಸಿಂಗ್ ಪ್ರಾಬ್ಲಮ್ಗಳು, ರೆಸ್ಪಿರೇಟರಿ ಪ್ರಾಬ್ಲಮ್ಗಳು ಬೇಕಾದಷ್ಟು ಕಾಣಿಸ್ಕೊಳ್ತಾ ಇದೆ. ಈ ಇಂದಿನ ಕ್ಲೈಮೇಟು, ಪೊಲ್ಯೂಷನ್ ಅದಕ್ಕೆ ಕಾರಣ ಆಗಿರುತ್ತೆ. ನಮ್ಮ ನಗರ ಪ್ರದೇಶಗಳಲ್ಲಿ ವಾಸವಾಗಿರೋರಿಗಂತೂ ವಿಪರೀತವಾಗಿರುತ್ತೆ ಅದು ಸಮಸ್ಯೆ. ಸೊ ಚಿಕ್ಕಂದಿನಲ್ಲೇ ಆ ಥರ ಸಮಸ್ಯೆಗಳು ಬಂದ್ರೆ ಇನ್ನು ಬೆಳೀತಾ 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 ಅದು ಎಷ್ಟರ ಮಟ್ಟಿಗೆ ನಮಗೆ ದುಷ್ಪರಿಣಾಮವನ್ನು ಕೊಡ್ಬೋದು ಅನ್ನುವ ಊಹೆ ನಮ್ಗೆ ಇರಬೇಕು. ಹಾಗಾಗಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನುವ ಹಾಗೆ ಅದನ್ನ ಈಗ್ಲೇನೆ ನಾವು ಕತ್ತರಿಸಿ ಹಾಕೋದಕ್ಕೆ ಪ್ರಯತ್ನಿಸ್ಬೇಕು. ಒಳ್ಳೆಯ ಅಭ್ಯಾಸಗಳನ್ನ ಹೇಗೆ ಅವ್ರಿಗೆ ರೂಢಿಸ್ಕೊಳ್ತಾ ಹೋಗ್ಬೇಕು. ಯಾವಾಗ್ಲೂ ಇದನ್ನ ಪ್ರಿಪರೇಟರಿಯಲ್ಲಿ ನಾನು ಹೇಳಿದ ಹಾಗೆ ಪ್ರಾಣಾಯಾಮ ಮಾಡೋದಕ್ಕೆ ಕೂಡ ಇದು ಮಾಡ್ಕೊಂಡು ಮಾಡಿದ್ರೆ ಪ್ರಾಣಾಯಾಮ ಹೆಚ್ಚು ಇಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ನಮ್ಗೆ ಅನುಭವಕ್ಕೆ ಬರುತ್ತೆ. ಸೊ ಆ ಅಭ್ಯಾಸವನ್ನ ಯಾವಾಗ ಮಾಡಬೇಕು, ಇದನ್ನ ಏನ್ ಅಂತ ಕರೀತಾರೆ, ಇದನ್ನ ಸಂಸ್ಕೃತದಲ್ಲಿ ಅಥವಾ ಯೋಗಶಾಸ್ತ್ರದಲ್ಲಿ ದೌತಿ ಕ್ರಿಯೆಗಳು ಅಂತ ಕರೀತಾರೆ. ಸೊ ದೌತಿ ಕ್ರಿಯೆಯಲ್ಲಿ ತುಂಬಾ ವಿಧಗಳಿದೆ. ಶಾಸ್ತ್ರಗಳಲ್ಲಿ ಹೇಳುವ ಹಾಗೆ ಬಹಳ ಸುಲಭವಾಗಿ ಮಕ್ಕಳಿಗೆಲ್ರಿಗೂ ಸುಲಭವಾಗಿ ಮಾಡುವಂಥದ್ದು 2 ದೌತಿ, ನಿತ್ಯವೂ ಅದನ್ನ ಮಾಡುವಂಥದ್ದು. ದೌತಿ ಅಂದ್ರೆ ಎಕ್ಸ್ಟರ್ನಲ್ ಆರ್ಗ್ಯಾನ್ಗಳನ್ನ ಕ್ಲೆನ್ಸಿಂಗ್ ಮಾಡುವಂಥದ್ದು. ಯಾವ ಎಕ್ಸ್ಟರ್ನಲ್ ಆರ್ಗ್ಯಾನ್ಗಳನ್ನ? ಉಸಿರಾಟಕ್ಕೆ, ವಿಚ್ ರಿಲೇಟೆಡ್ ಟು ದಿ ಬ್ರೀದಿಂಗ್, ಉಸಿರಾಟಕ್ಕೆ ಸಂಬಂಧಪಟ್ಟ ಹಾಗಿರುವ ಹೊರ ಅಂಗಗಳು ಯಾವುದು? ಸೊ ಮೂಗು, ಒಂದು ಬಾಯಿ, 2 ಮಾತ್ರ ಅಂಗ ಉಸಿರಾಟದ್ದು ಹೊರಕ್ಕೆ ಇದೆ, ಮಿಕ್ಕಿದ್ದೆಲ್ಲ ಒಳಕ್ಕೆ ಕೊಟ್ಬಿಟ್ಟಿದ್ದಾನೆ ಭಗವಂತ. ಸೊ 2ರಲ್ಲೇ ಸಾಕಲ್ಲ ಡಸ್ಟ್ ಅಲರ್ಜಿಗಳು ಆಗೋದಕ್ಕೆ. ನಮ್ಗೆ ಅದೆರಡು ಎಕ್ಸ್ಪೋಸ್ ಆಗಿರುತ್ತೆ ಹೊರಲೋಕಕ್ಕೆ. ಸೊ ಡಸ್ಟ್ ಪಾರ್ಟಿಕಲ್ಸ್ ಹೋಗುತ್ತೆ. ಕ್ಲೈಮೇಟ್ ತುಂಬಾ ಥಂಡಿ ಆದ ತಕ್ಷಣ, ಥಂಡಿಗೆ ಹೋದ ತಕ್ಷಣ ಹಕ್ಷಿ ಸ್ನೀಸಿಂಗ್ ಬರೋದು, ತುಂಬಾ ಸೆನ್ಸಿಟಿವಿಟಿ ಇರ್ತೀವಿ ನಾವು, ಮಕ್ಕಳಲ್ಲೂ ಕೂಡ ದೊಡ್ಡವರಲ್ಲಿ ಕೂಡ. ಸೊ ಏನ್ ಮಾಡ್ಬೇಕು? ನಿತ್ಯ ಹೇಗೆ ನೀವು ಸ್ನಾನ ಎಲ್ಲ ಮಾಡೋದನ್ನ ಮಕ್ಕಳಿಗೆ ಹೇಳ್ಕೊಡ್ತೀವೋ ಹಾಗೆ ಈ ದೌತಿ ಕ್ರಿಯೆಗಳನ್ನ ನಿತ್ಯ ಆ ಥರ ಸಮಸ್ಯೆ ಇರೋರು ಮಾಡೋದನ್ನ ಹೇಳ್ಕೊಡ್ಬೇಕು. ENT ಸ್ಪೆಷಲಿಸ್ಟ್ ಅಂದ್ರೆ ಡಾಕ್ಟರ್ಸು ಕೂಡ ಅದನ್ನೇ ಹೇಳ್ತಾರೆ. ಸೀನ್ಬೇಕು, ದಿನಾಲು ನೆಗಡಿ ಇದೆಯೋ ಇಲ್ವೋ ಸೀನ್ಬೇಕು, ಆ ಪಾತ್ವೇಸ್ ಅನ್ನ ಫ್ರೀ ಮಾಡಬೇಕು ಅಂತ ಹೇಳ್ತಾರೆ. ಕಣ್ಣು, ಕಿವಿ, ಮೂಗಿನ ಒಳಭಾಗದ ಪಾತ್ವೇ ಏನಿದೆ ಅದನ್ನ ಶುಚಿಯಾಗಿ ಇಟ್ಕೊಂಡಿರ್ಬೇಕು, ಬ್ಲಾಕ್ ಆಗಕ್ ಬಿಡಬಾರ್ದು, ಸೈನಸ್ ಬ್ಲಾಕ್ ಆಗಕ್ ಬಿಡಬಾರ್ದು. ಸೊ ಇದನ್ನ ಆದಷ್ಟು ನೋಡ್ಕೋಬೇಕು. ಅದರಲ್ಲಿ ಮೊದಲ ಅಭ್ಯಾಸ ಮುಖ ದೌತಿ ಅಥವಾ ಕಪಾಲ ದೌತಿ ಅಂತ. ಇದು ಮುಂಚಿನ ಅಭ್ಯಾಸಗಳಲ್ಲಿ ನಾನು ಹೇಳಿದ್ದೀನಿ. ತುಂಬಾ ಏದುಸಿರು ಬರ್ತಾ ಇರಬೇಕಾದ್ರೆ ಮುಖ ದೌತಿ ಅಭ್ಯಾಸವನ್ನ ತಗೋಬಹುದು ಅನ್ನೋದನ್ನೆಲ್ಲ ನಾನು ಜಾಗಿಂಗ್ ಟೈಮಲ್ಲಿ ಬೇಕಾದಷ್ಟು ಸಲ ಹೇಳಿದ್ದೀನಿ. ಅದೇ ಅಭ್ಯಾಸವನ್ನ ಇವತ್ತು ನಾವಿಲ್ಲಿ ಮಾಡ್ತೀವಿ. ಕೂತ ಸ್ಥಿತಿಯಲ್ಲಿ ನಾವು ಇವತ್ತು ಅಭ್ಯಾಸವನ್ನ ತಗೊಳ್ತೀವಿ. ವಜ್ರಾಸನದ ಕೂತ್ರೆ ಒಳ್ಳೇದು. ಯಾಕೆಂದ್ರೆ ಹೊಟ್ಟೆಗೆ ಹೆಚ್ಚು ಪ್ರೆಷರೈಸ್ ಆಗುತ್ತೆ ಮುಂದಕ್ಕೆ ಬಗ್ಗೋವಾಗ ವಜ್ರಾಸನದಲ್ಲಿದ್ರೆ. ಹಾಗೆ ಕಡ್ಡಾಯವಾಗಿ ವಜ್ರಾಸನ ತಗೊಂಡು ಕೈಯನ್ನ ನಾನು ಹಿಂದಕ್ಕೆ ಕಟ್ಕೋತಿದ್ದೀನಿ. ಸುಮ್ಮನೆ ನಾಡಿ ನೋಡುವ ರೀತಿ ಹಿಂದೆ ಈ ರೀತಿ ಹಿಡ್ಕೊಳ್ಳೋಣ ಅಷ್ಟೆ. ಉದ್ದದ ಉಸಿರನ್ನ ಮೂಗಿನ ಮೂಲಕ ಎಳಿಬೇಕು. ಬಾಯಿಯನ್ನ ಬೀಕ್ ತರ ಮಾಡ್ಬೇಕು. ಅಂದ್ರೆ ವಿಸಿಲ್ ಹಾಕಕ್ಕೆ ನಾವು ಹೇಗೆ ರೆಡಿ ಮಾಡ್ತೀವಿ, ನ್ಯಾರೋ ಸ್ಪೇಸ್ ಮಾಡಿದ್ರೆ ಫೋರ್ಸ್ ಜಾಸ್ತಿ ಹೋಗೋದು ನಮ್ಗೆ ಗೊತ್ತಿರೋ ಹಾಗೆ. ಸೊ ನ್ಯಾರೋ ಸ್ಪೇಸಿಂಗ್ ಮಾಡಿ ಬೀಕ್ ತರ ಮಾಡ್ಕೋಬೇಕು ಬಾಯಿಯನ್ನ. ಬ್ಲಾಸ್ಟ್ ರೀತಿಯಲ್ಲಿ ಅಂದ್ರೆ ಫೋರ್ಸ್ ಆಗಿ ಬ್ರೆತ್ ಅನ್ನ ಸ್ಪ್ಲಿಟ್ ಮಾಡ್ಕೊಂಡು ಬಿಡ್ತಾ 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 ಬರ್ಬೇಕು. ಇಲ್ಲಿ ಬ್ಲಾಸ್ಟ್ ರೀತಿಯಲ್ಲಿ ಬಿಡುವಾಗ ಉಫು 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 ಅಂತ ಕೆನ್ನೆಗಳನ್ನ ಮೂವ್ ಮಾಡಕ್ಕೆ ಬಿಡಬಾರ್ದು. ಕೆನ್ನೆಗಳು ಊದೋದಲ್ಲ, ಗಾಳಿ ಊದೋದಲ್ಲ ಬಾಯಿಂದ. ಹೊಟ್ಟೆಯನ್ನ ಫ್ಲಾಪ್ ಮಾಡ್ಕೊಂಡು ಸಕ್ ಮಾಡ್ಕೊಂಡು ಹೋದಾಗ ಕೆಮ್ಮುವ ರೀತಿಯಲ್ಲಿ ನಮ್ಗೆ ಅನುಭವ ಆಗುತ್ತೆ. ಗಂಟಲು ಕೆರೆದು ಬರುತ್ತೆ ನಮ್ಮಲ್ಲಿ. ಕಫ ಇದ್ರೆ, ಕಫ ದೋಷ ಇದ್ರೆ ಅದು ಕಫ ಕಿತ್ಕೊಂಡು ಬರಕ್ಕೆ ಸುಲಭ ಆಗುತ್ತೆ. ಕಫ ಬಂದ್ರೆ ಉಗಿದು ಬರಬೇಕು ನಾವು ಅಭ್ಯಾಸದ ಮಧ್ಯದಲ್ಲಿ. ಸೊ ಹೇಗ್ ಮಾಡೋದು ಅಂತ ಅನ್ನೋದನ್ನ ನೋಡ್ತಾ ಬರೋಣ. ಕೈಯಿಂದ ಕಟ್ಕೊಂಡಿದ್ದೀನಿ. ಉದ್ದ ಉಸಿರನ್ನ ಮೂಗಿನ ಮೂಲಕ ತಗೊಂಡೆ, ಆಗ ಬಾಯಿ ಮುಚ್ಚಿರುತ್ತೆ. ಬಾಯಿ ಕೊಳವೆ, ಇಲ್ಲಿ ಕೆಮ್ಮಿದ ರೀತಿ ಆಗುತ್ತೆ, ಇರಿಟೇಷನ್ ಶುರು ಆಗುತ್ತೆ ಗಂಟಲಲ್ಲಿ. ದಟ್ ಇಸ್ ಅ ಗುಡ್ ಸೈನ್ ಆಫ್ ದ ಪ್ರಾಕ್ಟೀಸ್. ಹಾಗಾಗಬೇಕು. ಇನ್ಹೇಲ್ ಮಾಡ್ಕೊಂಡು ಮತ್ತೆ ವಾಪಸ್, ಇದು ಒಂದು ಸುತ್ತಿನ ಅಭ್ಯಾಸ ಆಯ್ತು. ಈ ತರ 5, 6, 7, 8, 10 ಸಲ ನಮ್ಗೆ ಸಮಯ ಎಷ್ಟಿದೆಯೋ ಅಷ್ಟು ತಗೋಬಹುದು. ಮಕ್ಕಳಲ್ಲಿ ಕಫ ಇದ್ರೆ ಇವಾಗ ಕಿತ್ತು ಬರಕ್ಕೆ ಶುರು ಆಗುತ್ತೆ. ಆ ಕಫವನ್ನ ಉಗಿದು ಬರಕ್ಕೆ ಹೇಳ್ಬೇಕು ಮಕ್ಕಳಲ್ಲಿ. ಮತ್ತೆ ಅದನ್ನ ನುಂಗ್ಕೋಬಾರ್ದು. ಸೊ ಕಫ ಇದ್ರೆ ಉಗಿದು ಬಿಟ್ಟು ಬನ್ನಿ ಅಂತ ಹೇಳಿ ಮತ್ತೆ ಉಗಿದು ಬಂದು ಮತ್ತೆ ಅಭ್ಯಾಸ ಮುಂದುವರಿಸಬೇಕು. ಗಮನಿಸಿದಾಗೆ ನನ್ನ ಕೆನ್ನೆಗಳ ಚಲನೆ ಆಗ್ತಾ ಇಲ್ಲ. ಅಲ್ಲ,
ಈ ರೀತಿಯಲ್ಲಿ ಮಾಡ್ತಾ ಹೋಗ್ತೀವಿ. ಕೆಮ್ಮುವಾಗ ಹೇಗೆ ಹೊಟ್ಟೆಗೆ ಪ್ರೆಷರೈಸ್ ಆಗುತ್ತೋ ಅವಾಗ ಕೆನ್ನೆಗಳಿಗೆ ಆಗಲ್ಲ, ಕೆಮ್ಮುವಾಗ ಹೊಟ್ಟೆಗಾಗುತ್ತಲ್ವೇ, ಹಾಗೆ ಇದು ಕೂಡ ಹೊಟ್ಟೆಗೆ ಪ್ರೆಷರ್ ಅನ್ನ ಕೊಡುತ್ತೆ. ಸೊ ಈ ರೀತಿ ಮುಖದೌತಿ ಅಭ್ಯಾಸವನ್ನ ಮಾಡ್ತೀವಿ.